ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಇವತ್ತಿನ ವಿಡಿಯೋದಲ್ಲಿ ನಾವು CBR, GFR ಮತ್ತು TFR ಹೇಗೆ ಸಾಲ್ವ್ ಮಾಡೋದಂತ ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? ಏಜ್ ಕೊಟ್ಟಿದ್ದಾರೆ, ಮೇಲ್ ಪಾಪ್ಯುಲೇಷನ್, ಫಿಮೇಲ್ ಪಾಪ್ಯುಲೇಷನ್, ನಂಬರ್ ಆಫ್ ಲೈವ್ ಬರ್ತ್ ಕೊಟ್ಟಿದ್ದಾರೆ. ನಾವು ಈಗ ಏನು ಮಾಡಬೇಕು? CBR ಫೈಂಡ್ ಔಟ್ ಮಾಡೋದು. ಹೇಗೆ ಮಾಡೋದು? ನಂಬರ್ ಆಫ್ ಲೈವ್ ಬರ್ತ್ ಇನ್ ದಿ ಇಯರ್ ಡಿವೈಡೆಡ್ ಬೈ ಅವರೇಜ್ ಪಾಪ್ಯುಲೇಷನ್ ಇನ್ ದಿ ಇಯರ್ ಇಂಟು 1000 ಅಂತ ಫಾರ್ಮುಲಾ ಅಲ್ವಾ? ಹಾಗಾದ್ರೆ ನಂಬರ್ ಆಫ್ ಲೈವ್ ಬರ್ತ್ ಎಷ್ಟು ಕೊಟ್ಟಿದ್ದಾರೆ? 5600. ಇದನ್ನ ನೀನೇನು ಮಾಡಬೇಕು? ಟೋಟಲ್ ಮಾಡ್ಕೊಳ್ಬೇಕು, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಇದನ್ನು ಟೋಟಲ್ ಮಾಡಿದ್ರೆ ನಿಮಗೆ 5600 ಬರ್ತದೆ. ಡಿವೈಡೆಡ್ ಬೈ ಮೇಲ್ ಪಾಪ್ಯುಲೇಷನ್ ನ ಟೋಟಲ್ 11,000 ಇಂದ 6,000 ನವರೆಗೆ ಎಷ್ಟು ಟೋಟಲ್ ಆಗ್ತದೆ? 1,01,000. 10,000 ಇಂದ 9,000 ನವರೆಗೆ ಎಷ್ಟು ಟೋಟಲ್ ಆಗ್ತದೆ? ದಟ್ ಈಸ್ 99,000. ಈ ಟೋಟಲ್ ಪಾಪ್ಯುಲೇಷನ್ ಅನ್ನು ನಾವೇನು ಹೇಳ್ತೇವೆ? ದಟ್ ಈಸ್ ಅವರೇಜ್ ಪಾಪ್ಯುಲೇಷನ್ ಇನ್ ದಿ ಇಯರ್ ಅಂತ ಹೇಳ್ತೇವೆ. ಈಗ 5600 ಡಿವೈಡೆಡ್ ಬೈ 2 lakhs ಅಂದ್ರೆ ಎಷ್ಟಾಯಿತು? ಇಂಟು 1000 ಅಂದರೆ 28 ಆಗ್ತದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ? GFR, ಜನರಲ್ ಫರ್ಟಿಲಿಟಿ ರೇಟ್. ಹೇಗೆ ಮಾಡುವಂಥದ್ದು? ಫರ್ಟಿಲಿಟಿ ರೇಟ್ ಸ್ಟಾರ್ಟ್ ಆಗುವಂಥದ್ದು ಫಿಮೇಲ್ಗೆ 15 ಇಂದ 49 ಇಯರ್ಸ್ನವರೆಗೆ. ಆಯ್ತಾ? ಅಂದರೆ ಫಿಮೇಲ್ ಪಾಪ್ಯುಲೇಷನ್ ಅನ್ನು ಟೋಟಲ್ ಅನ್ನು ಮಾತ್ರ ತಗೊಳ್ಬೇಕು. ಓನ್ಲಿ 8,000 ಇಂದ ನೀವು 49 ನವರೆಗೆ ಮಾತ್ರ ತಗೊಳ್ಬೇಕು. ಓಕೆ, ನಾವು ಹೇಗೆ ಮಾಡುವಂಥದ್ದು? ದಟ್ ಈಸ್ 5600. ದಟ್ ಈಸ್ ಏನು? ನಂಬರ್ ಆಫ್ ಲೈವ್ ಬರ್ತ್, ಅವರೇಜ್ ಫಿಮೇಲ್ ಪಾಪ್ಯುಲೇಷನ್ ಎಷ್ಟಾಯ್ತು? ಹಾಗಾದ್ರೆ 80,000 ಇಂಟು 1000, ಟೋಟಲ್ 7,000. ನೆಕ್ಸ್ಟ್ ಏನು ಹೇಳಿದ್ದಾರೆ? TFR ಅಲ್ವಾ? TFR ಹೇಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು? ಫಸ್ಟ್ ASFR ಮಾಡಬೇಕು. ಅರ್ಥ ಆಯ್ತಾ? ಬಿಕಾಸ್ TFR ಫಾರ್ಮುಲಾ ಇಸ್ ದಟ್ 5 ಇಂಟು ಸಮೇಷನ್ ಆಫ್ ಕ್ಯೂನಿಕಲ್ ASFR ಅಂತ ಹೇಳ್ತಿದೆ ಅಲ್ವಾ? ಈಗ ASFR ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು? ಈ ರೀತಿ, ನಂಬರ್ ಆಫ್ ಲೈವ್ ಬರ್ತ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000 ಅಂದ್ರೆ ಇಲ್ಲಿರುವಂತ 4th ಕಾಲಮ್ ಡಿವೈಡೆಡ್ ಬೈ 3rd ಕಾಲಮ್ ಇಂಟು 1000 ಮಾಡ್ಕೊಳ್ಬೇಕು. ಆಗ ಈ ರೀತಿಯ ಆನ್ಸರ್ ನಿಮಗೆ ಬರುವಂಥದ್ದು. ಇದರ ಟೋಟಲ್ ಅನ್ನು ನೀವು ಮಾಡ್ಕೊಳ್ಳುವಂಥದ್ದು. ಈಗೇನಾಯಿತು ನೋಡ್ಕೊಳ್ಳಿ. ASFR ಮಾಡಬೇಕಂತಾದ್ರೆ ಇಷ್ಟು ಬಂತು ಅಲ್ವಾ? ಇಷ್ಟು ಆನ್ಸರ್ ಬಂತು. 40, 60, 90, 1000, 69, 30, 11 ಅಂತ ಬಂತು. ಈಗೇನು ಹೇಳಿದ್ದಾರೆ ಇಲ್ಲಿ? 5 ಇಂಟು 5 ಫಾರ್ಮುಲಾದಲ್ಲಿರುವಂಥದ್ದು. ನೆಕ್ಸ್ಟ್ ASFR ನ ಸಮೇಷನ್ ಎಷ್ಟಾಯಿತು? 360. ಅದನ್ನು ಇಂಟು ಮಾಡ್ಕೊಳ್ತೀವಿ. ಆಗ ಎಷ್ಟಾಯಿತು? 1800 ಬಂತು. ಕರೆಕ್ಟಾ? ಈಗ ನೀವೇನು ಮಾಡಬೇಕು? ಅವರೇಜ್ ನಂಬರ್ ಆಫ್ ಚೈಲ್ಡ್ ಪರ್ ವುಮೆನ್ ಮಾಡಬೇಕು. ಅಂದರೆ TFR ಡಿವೈಡೆಡ್ ಬೈ 1000 ಮಾಡಬೇಕು. ಅಂದರೆ ಎಷ್ಟು? 1800 ಡಿವೈಡೆಡ್ ಬೈ 1000, ದಟ್ ಈಸ್ 1.8. ಈ ರೀತಿಯಾಗಿ ನಾವೇನು ಮಾಡುವಂಥದ್ದು? CBR, GFR ಮತ್ತು TFR ಅನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇದನ್ನು ಸ್ಕಿಪ್ ಮಾಡಲಿಕ್ಕೆ ಇಲ್ಲ. ಓಕೆ, ಹಾಗೆ ಯಾರೆಲ್ಲ ನನ್ನ ಕಾಮರ್ಸ್ ಕಲಿಯೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನೆಲ್ಲ ಡೌಟ್ ಇದೆ ಅದನ್ನೆಲ್ಲವನ್ನು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಕ್ಲಾರಿಫೈ ಮಾಡ್ಕೊಳ್ಳಿ. ನಾನು ಯಾವ ಡೌಟ್ ಕೂಡ ಇದ್ರೂ ಕೂಡ ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತೇನೆ. ಹಾಗೆ ಹೆಚ್ಚಿನ ವಿಡಿಯೋಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.